ಹಾಯ್ ಫ್ರೆಂಡ್ಸ್, ನಿಶಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸ್ವೀಟ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಮಾವಿನ ಹಣ್ಣಿನ ಶಿರಾ ಅಥವಾ ಕೇಸರಿ ಬಾತ್ ಅಂತ ಹೇಳ್ಬೋದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸನ್ನು ನೋಡ್ಕೊಳ್ರಿ. ಇಲ್ಲಿ ನಾನು 1 ಕಪ್ಪು ರವೆ ತೊಗೊಂಡಿದ್ದೀನಿ, ತುಪ್ಪ ತೊಗೊಂಡಿದ್ದೀನಿ, 1 ಬೌಲ್ ಅಷ್ಟು ಸಕ್ಕರೆ ಮತ್ತು ಮಾವಿನ ಹಣ್ಣಿನ ಪಲ್ಪ್ ತೊಗೊಂಡಿದ್ದೀನಿ, ಮತ್ತು ಬಾದಾಮ್, ಪಿಸ್ತಾ, ಏಲಕ್ಕಿ, ಒಣ ಕೊಬ್ಬರಿ, ಕರ್ಬೂಜ ಬೀಜ ತೊಗೊಂಡಿದ್ದೀನಿ. ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈಗ ಬಾಣಲೆ ಬಿಸಿ ಮಾಡಿ ಅದಕ್ಕೆ ತುಪ್ಪ ಹಾಕ್ರಿ, 1 ಟೇಬಲ್ ಸ್ಪೂನಷ್ಟು. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಡ್ರೈ ಫ್ರೂಟ್ಸನ್ನು ಹಾಕ್ರಿ. ನಾನಿಲ್ಲಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ, ಹಾಗಾಗಿ ಸ್ವಲ್ಪನೇ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ತುಪ್ಪ ಬಿಸಿಯಾಗಿದೆ, ಡ್ರೈ ಫ್ರೂಟ್ಸ್ ಹಾಕಿ ಕೆಂಪಗಾಗೋವರೆಗೂ ಹುರಿಯಿರಿ. ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿರಿ, ಯಾಕಂದರೆ ಜೋರಾಗಿಟ್ಟರೆ ಹೊತ್ತೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಬಿಸಿ ಮಾಡಿರಿ. ನೋಡಿರಿ, ಇವಾಗ ಫ್ರೈ ಆಗಿದ್ದಾವೆ. ಇದನ್ನು ಒಂದು ಕಪ್ನಲ್ಲಿ ತೆಗೆದಿಡ್ತಾ ಇದ್ದೀನಿ. ತೆಗೆದಿಟ್ಕೊಂಡು ಇವಾಗ ಅದೇ ಬಾಣಲಿಗೆ ಇನ್ನೂ ಸ್ವಲ್ಪ ತುಪ್ಪ ಹಾಕಿ ರವೆನ ಚೆನ್ನಾಗಿ ಹುರ್ಕೊಳ್ರಿ. ರವೆ ಚೆನ್ನಾಗಿ ಹುರಿದಷ್ಟು ನಾವು ಕೇಸರಿ ಬಾತ್ ಮಾಡಬೇಕಾದ್ರೆ ಅದು ಗಂಟಾಗಿ ಬರೋದಿಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡು ರವೆನ ಹೊತ್ತಲಾರ್ದಂಗೆ ನೀಟಾಗಿ ಹುರ್ಕೊಳ್ರಿ. ಚೆನ್ನಾಗಿ ಹುರಿದಿದೆ. ಇವಾಗ ಇದನ್ನು ಕೂಡ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳೋಣ. ಇದನ್ನು ಮಕ್ಕಳು ಕೂಡ ಇಷ್ಟಪಡ್ತಾರೆ, ದೊಡ್ಡವರು ಇಷ್ಟಪಡ್ತಾರೆ. ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗೆ ನೀವು ಕೂಡ ಇದನ್ನ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಇವಾಗ ನೋಡಿರಿ, ನಾನು 1 ಕಪ್ಪು ನೀರು ತೊಗೊಂಡಿದ್ನಲ್ಲ, ಅದ್ರ 3 ನೀರು ಹಾಕ್ತಾಯಿದ್ದೀನಿ. ನೀವು 4 ಕಪ್ ಆದರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ, ಮೆತ್ತಗೆ ಬರುತ್ತೆ. ಇವಾಗ 1 ಕಪ್ ನೀರಿಗೆ 1 ಕಪ್ ರವೆಗೆ 3 ಕಪ್ ನೀರನ್ನು ನಾನು ಹಾಕಿದ್ದೀನಿ. ಈಗ ನೀರು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಇಲ್ಲಿ ನೋಡಿರಿ, ನೀರು ಕುದೀತಾ ಇದೆ. ಇವಾಗ ಈ ಕುದಿಯೋ ನೀರಿಗೆ ಉರಿ ಸಣ್ಣಗಿಟ್ಕೊಂಡು ನಾವು ಇದಕ್ಕೆ ಹುರಿದಂಥ ರವೆನ ಹಾಕಿ ಕೈ ಆಡಿಸ್ಬೇಕು. ಸರಿಯಾಗಿ ತಿರುಗಿಸ್ರಿ, ಇಲ್ಲಾಂದರೆ ಗಂಟಾಗುತ್ತೆ. ಈ ಥರ ನೀರು ಜಾಸ್ತಿ ಇದೆ ಅನಿಸುತ್ತೆ, ಅದು ಕುದ್ದ ಮೇಲೆ ಸರಿಯಾದ ಹದಕ್ಕೆ ಬರುತ್ತೆ. ಅದು ಇವಾಗ ಇನ್ನೂ ಕುದ್ದಿಲ್ವಲ್ಲ, ಹಾಗಾಗಿ ನೀರು ಅನಿಸುತ್ತೆ ನಮಗೆ. ಹೀಗೆ ನೀರು ಜಾಸ್ತಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ಅದು ಜಲ್ದಿ ಗಟ್ಟಿ ಆಗಲ್ಲ, ಮೆತ್ತಗೆ ಇರುತ್ತೆ, ತಿನ್ನೋ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ದಯವಿಟ್ಟು ಟ್ರೈ ಮಾಡಿ ಮನೇಲಿ. ಇವಾಗ ನೋಡಿ, ರವೆ ಬೆಂದಿದೆ ಅಲ್ವಾ, ಅದಕ್ಕೆ ಸಕ್ಕರೆನ ಹಾಕೋಣ. ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕ್ಕೊಳ್ರಿ, ಯಾಕಂದರೆ ಹಣ್ಣಲ್ಲಿ ಕೂಡ ಸಿಹಿ ಇರುತ್ತೆ. ಸ್ವಲ್ಪ ನೋಡಿ ಹಾಕ್ಕೊಳ್ರಿ. ನಾನು ಸಕ್ಕರೆ ಹಾಕಿದ್ದೀನಿ. ಇವಾಗ ಮಾವಿನ ಹಣ್ಣಿನ ಪಲ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಎರಡನ್ನೂ ಹಾಕಿ ಚೆನ್ನಾಗಿ ಕೈ ಆಡಿಸ್ರಿ. ಇದಕ್ಕೆ ಯಾವುದೇ ಫುಡ್ ಕಲರನ್ನು ನೀವು ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ, ಯಾಕಂದರೆ ಫುಡ್ ಕಲರ್ ಆರೋಗ್ಯಕ್ಕೆ ಒಳ್ಳೆಯದಲ್ವಲ್ಲ. ಅದು ಅವಶ್ಯಕತೆ ಇದ್ದಾಗ ಅಷ್ಟೇ ನಾವು ಬಳಸಬೇಕು. ಇವಾಗ ನೋಡಿರಿ, ಹಣ್ಣಿನ ನ್ಯಾಚುರಲ್ ಕಲರೇ ಅದಕ್ಕೆ ಆ್ಯಡ್ ಆಗ್ತಾಯಿದೆ. ಮಾವಿನ ಹಣ್ಣಿನ ನ್ಯಾಚುರಲ್ ಕಲರ್ ಇರುತ್ತಲ್ವ, ಅದೇ ಶಿರಕ್ಕೆ ಹೊಂದ್ಕೊಳ್ಳುತ್ತೆ. ಇವಾಗ ಸ್ವಲ್ಪ ಇದನ್ನು ಕುದಿಸೋಣ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಆವಾಗಲೇ ನೀರು ಇತ್ತಲ್ವ, ಇವಾಗ ನೋಡ್ತಿರ್ಬೋದು ಹೇಗೆ ಬಂದಿದೆ ಅಂಥೇಳಿ. ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಂಥ ಡ್ರೈ ಫ್ರೂಟ್ಸನ್ನು ಸೇರಿಸ್ರಿ. ಮತ್ತೊಂದು 2 ನಿಮಿಷ ಕುದಿಯೋಕ್ಕೆ ಬಿಡ್ರಿ. ಇವಾಗ ಜಜ್ಜಿಟ್ಕೊಂಡಂಥ ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಏಲಕ್ಕಿ ಪುಡಿ ಮತ್ತು ಒಣ ಕೊಬ್ಬರಿನ ಸೇರಿಸಿ ಇನ್ನೂ ಸ್ವಲ್ಪ ಕೈ ಆಡಿಸಿ ಕುದಿಸ್ರಿ. ಮಾವಿನ ಹಣ್ಣು, ಏಲಕ್ಕಿ ಮತ್ತು ತುಪ್ಪದ ಘಮ ಜೊತೆ ಸೇರಿದರೆ ಶಿರಾ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ದಯವಿಟ್ಟು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಈ ರೆಸಿಪಿ ನಿಮಗೆ ಸ್ವೀಟ್ ಇಷ್ಟ ಆದರೆ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್. ಅಂದರೆ ನಾನು ಹಾಕೋ ಎಲ್ಲ ವಿಡಿಯೋಗಳನ್ನು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಈಸಿಯಾಗಿ ನೋಡ್ಬೋದು. ಇವಾಗ ನೋಡಿರಿ, ನಾನು ಸರ್ವ್ ಮಾಡಿದ್ದೀನಿ ಹೇಗಿದೆ ಅಂಥೇಳಿ. ನಾನು ಮತ್ತೆ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ತೋರಿಸ್ತಾ ಇದ್ದು ನೋಡಿರಿ ಹೇಗೆ ಬಂದಿದೆ ಶಿರಾ ಅಂಥೇಳಿ. ಇದ್ರ ಜೊತೆ ನಾನು ಕರೆದಿದಂಥ ಸಂಡಿಗೆ ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿ ಕಾಂಬಿನೇಷನ್ ಜೊತೆ ತಿಂದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ. ನಿಮ್ಮ ಅಭಿಪ್ರಾಯನ ತಿಳಿಸಿ ಫ್ರೆಂಡ್ಸ್. ಬಾಯ್.